ನಿಮ್ಗೆ ಏನ್ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಂತ ಆ ಆಟಿಟ್ಯೂಡ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಂಥರ ಕೇರ್ಲೆಸ್. ಕೇರ್ಲೆಸ್ ಅಲ್ಲ, ಅವ್ರ ಮುಖದಲ್ಲಿ ಕೋಪ ಎದ್ದು ಕಾಣ್ತಾ ಇದೆ. ಎಸ್ ಎಸ್ ಎಸ್. ಹ ಹಾ. ಇಲ್ದೇ ಇದ್ರೆ ಅವ್ರೇನ್ ಹೇಳ್ತಿದ್ರು, ಮಹದೇವಪ್ಪ ಅವ್ರು ಯಾರ್ರಿ, ಅವ್ರು ನಮ್ ನಾಯಕರು, ನಾಳೆ ಬೆಳಗ್ಗೆ ಹೋಗ್ತೀನಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಅಂತಿದ್ರು. ಅವ್ರೇನೋ ಫಾರಿನ್ ಅಲ್ಲಿ ಇದ್ದಂಗೆ, ಇನ್ನೆಲ್ಲೋ ಡೆಲ್ಲಿಯಲ್ಲಿ ಕೂತಂಗೆ, ಇನ್ನೆಲ್ಲೋ ಅವ್ರು ನಾಟ್ ರೀಚಬಲ್ ಆದವ್ರ ತರ ಇಲ್ಲಿಂದಾನೇ ನಮಸ್ಕಾರ ಅವ್ರು ನಮ್ಮ ಹೈಕಮಾಂಡ್ ಅಂತಂದ್ರೆ ಅದ್ರಲ್ಲಿ ಕೋಪ ಇದೆ, ವ್ಯಂಗ್ಯ ಇದೆ, ಎಲ್ಲ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಒಂದ್ ಸ್ವಲ್ಪ ಫಿಸ್ಟ್ ಆಫ್ ಆದಂಗಿದ್ದಾರೆ ಒಂಥರ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ. ಅಂಡ್ ಡೆಫಿನೆಟ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಅಂದಾಗ ಇದ್ದಕ್ಕಿದ್ದಂತೆ ದಲಿತರು ಸಿಎಂ ಆಗ್ಬೇಕು ಅನ್ನೋದು ಬಂದ್ಬಿಡುತ್ತೆ. ಯಾಕೆ ದಲಿತರು ಬೆನ್ನೆಲುಬು, ದಲಿತರ ವೋಟ್ ತಗೊಂಡಿರುವಂತಹ ಕಾಂಗ್ರೆಸ್ ಪಾರ್ಟಿ ಬೆನ್ನೆಲುಬನ್ನ ಮುರ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಿದಾರಲ್ಲ ಮಹದೇವಪ್ಪ ಅವರು. ಯಾಕೆ ದಲಿತರ ಅಧಿಕಾರಯುತವಾಗಿ ಕೇಳಬಾರ್ದು? ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರಕ್ಕೆ ಪಕ್ಷಾತೀತವಾಗಿ ಅವ್ರ ಸಮುದಾಯದ ನಾಯಕರು ಅವ್ರನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ತಗೊಳ್ಳಿ, ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ನೀವು ಯಾರನ್ನೇ ತಗೊಳ್ಳಿ, ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕನನ್ನ ಕೇಳಿ ನೋಡಿ ನೀವು. ಹೌದಾ, ಆಗಬೇಕು, ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರು ಕಷ್ಟ ಪಟ್ಟಿದ್ದಾರೆ, ಅವ್ರ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನ ಕಟ್ಟಿದ್ದಾರೆ ಮತ್ತು ಪಕ್ಷ ಗೆಲ್ಲೋದಕ್ಕೆ ಬಹಳಷ್ಟು ಅವರು ತನು ಮನ ಧನವನ್ನ ಅರ್ಪಿಸಿದ್ದಾರೆ.